ಹೌದು, ಜನರ ತೆರಿಗೆ ಹಣದಲ್ಲಿ ವೇತನ ಪಡೆಯುವ ಅಧಿಕಾರಿಗಳು ತಮ್ಮ ಕರ್ತವ್ಯ ತಾವು ಮಾಡದೆ ನಿರ್ಲಕ್ಷ್ಯ ವಹಿಸಿದ ಪರಿಣಾಮ 90 ವರ್ಷದ ವೃದ್ಧೆಯೊಬ್ಬರು ನಿತ್ಯ ನರಕ ಅನುಭವಿಸುವಂತಾಗಿದೆ. ಪಂಚಾಯಿತಿ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯದಿಂದ 90 ವರ್ಷ ವಯಸ್ಸಿನ ವೃದ್ಧೆಗೆ ಸಂಕಷ್ಟ ಎದುರಾಗಿದೆ. ಗೌರಿಬಿದನೂರು ತಾಲೂಕಿನ ಮಲ್ಲಸಂದ್ರ ಗ್ರಾಮದಲ್ಲಿ ಸರಿಯಾಗಿ ಚರಂಡಿ ನಿರ್ವಹಣೆ ಮಾಡದ ಕಾರಣ ಸಂಕಷ್ಟ ಎದುರಾಗಿದೆ. ಮಲ್ಲಸಂದ್ರ ಗ್ರಾಮದ ನಿವಾಸಿ ಗೌರಮ್ಮ ಎಂಬಾಕೆ ತಮ್ಮ ಮನೆಯಲ್ಲಿ ಒಂಟಿಯಾಗಿ ವಾಸವಿದ್ದು ರಾತ್ರಿ ಸುರಿದ ಮಳೆಯಿಂದಾಗಿ ಚರಂಡಿಯ ನೀರೆಲ್ಲ ಮನೆಯೊಳಗೆ ನುಗ್ಗಿದೆ. ಮನೆಯೊಳಗೆ 1 ಅಡಿಗೂ ಹೆಚ್ಚು ನೀರು ತುಂಬಿದ್ದು ರಾತ್ರಿ ಪೂರ್ತಿ ವೃದ್ಧ ಮಹಿಳೆ ನೀರಲ್ಲೇ ನರಕಯಾತನೆ ಅನುಭವಿಸಿದ್ದಾಳೆ. ಕಳೆದ ಸುಮಾರು ವರ್ಷಗಳಿಂದ ಮಳೆ ಬಂದರೆ ಇದೇ ಪರಿಸ್ಥಿತಿ ಎನ್ನಲಾಗಿದೆ. ಅಲ್ಲದೆ ಚರಂಡಿ ಸರಿ ಮಾಡಿಸಲು ಪಂಚಾಯಿತಿ ಅಧಿಕಾರಿಗಳಿಗೆ ಎಷ್ಟು ಬಾರಿ ಗಮನಕ್ಕೆ ತಂದರೂ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡುತ್ತಿದ್ದಾರೆ ಎಂದು ಆರೋಪ ಕೇಳಿಬಂದಿದೆ. ಈ ಅಧಿಕಾರಿಗಳ ಬೇಜವಾಬ್ದಾರಿತನಕ್ಕೆ ಬೇಸತ್ತು ವೃದ್ಧ ಮಹಿಳೆ ಹಾಗೂ ಅವರ ಮಗ ಗ್ರಾಮದ ನಡು ರಸ್ತೆಯಲ್ಲಿ ಕುಂತು ಊಟ ಮಾಡಿ ಮೌನ ಪ್ರತಿಭಟನೆ ಮಾಡಿ ತಮ್ಮ ಅಳಲನ್ನ ವ್ಯಕ್ತಪಡಿಸಿದ್ದಾರೆ. ಮತ್ತು ಆಡಳಿತ, ಜಿಲ್ಲಾಡಳಿತ ಮತ್ತು ತಾಲೂಕು ಪಂಚಾಯಿತಿ ಆಡಳಿತ, ಪಂಚಾಯಿತಿ ಇಲಾಖೆ ಅಧಿಕಾರಿಗಳಿಗೆ ಹಲವಾರು ಬಾರಿ ನಾವು ಮನವಿ ಮಾಡಿದ್ರು. ಭಾರಿ ಮಳೆ ಬಂದಾಗ 2ನೇ ಸಲ ಇದು ಭಾರಿ ಮಳೆ ಬಂದು ಒಳಗಡೆ ನೀರೆಲ್ಲ ನುಗ್ಗಿ ನೋಡಿ, ವಿಡಿಯೋ ನೋಡಿಬಿಟ್ಟು ನೀವು ತೀರ್ಮಾನ ಮೇಲಾಧಿಕಾರಿಗಳ ತಿಳಿಸಲು ಮನವಿ ಹಲವಾರು ಬಾರಿ ತಿಳಿಸಿದ್ದೀವಿ. ಯಾವುದೇ ಕ್ರಮ ತಗೊಂಡಿಲ್ಲ. ಭಾಳಷ್ಟು ತೊಂದರೆ ಆಗಿದೆ. 1993 ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು, 95 ವರ್ಷ. ದಯವಿಟ್ಟು ಮುಂದಿನ ಕ್ರಮಕ್ಕೆ ಸರ್ಕಾರ ಏನು ಕ್ರಮ ತಗೊಳುತ್ತೋ ಅದ್ರ ಮೇಲೆ ಅದಾಗಲಿ. ಈಗ ವಾಸಕ್ಕೆ ಮನೆ ಇಲ್ಲ, ರೇಷನ್ ಎಲ್ಲ ನೆಂದೋಗ್ಬಿಟ್ಟಿದೆ, ಮಲಗೋ ಬಟ್ಟೆ ಎಲ್ಲ ನೆಂದೋಗ್ಬಿಟ್ಟಿದೆ. ದಯವಿಟ್ಟು ನೀವು ಬಂದು ನೋಡಿ, ಸ್ಥಳ ಪರಿಶೀಲನೆ ಮಾಡಬೇಕಾಗಿ ಮೇಲಾಧಿಕಾರಿಗಳಿಗೆ ನಾವು ಮನವಿ ಮಾಡ್ತೀವಿ. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು.